ಶ್ರೀನಿವಾಸ ಗುರು ರಾಘವೇಂದ್ರ BMS ಮಾನಸ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಜಪ ಮಾಡುವ ಕ್ರಮ ಹಾಗೂ ಅದರಿಂದ ಬರುವ ಫಲಗಳೇನನ್ನೋದು ಆ ವಿಷಯ ಬಗ್ಗೆ ನಾನು ಹೇಳ್ತೇನೆ. ಹರಿಯ ಒಲುಮೆಗೆ ಪ್ರಧಾನ ಸಾಧನೆ ಎಂದರೆ ಅದು ಜಪ. ಆ ಜಪ ನಾವು ತಿಳಿದೋ ತಿಳಿಯದ ನಾವೆಷ್ಟೋ ತಪ್ಪುಗಳನ್ನು ಮಾಡ್ತೀವಿ. ಇಲ್ಲಿ ಪುರಂದರದಾಸರ ಸರಿಯಾದ ಕ್ರಮವನ್ನು ಹೇಗೆ ಮಾಡಬೇಕನ್ನೋದಿಲ್ಲಿ ತಿಳಿಸಿದ್ದಾರೆ. ಆ ರೀತಿಯಾಗಿ ಏನು ಮಾಡೋದಂತ ಹೇಳ್ತೇನೆ. ಬಿಡು ಮನುಜ ಜಪವು ಸಿದ್ಧಿ ತಾರದು, ತೊಡೆಯ ಕೆಳಗೆ ಹಿಂದೆ ಕೈ ಮುಂದೆ ಚಾಚಿ, ಬಿಡುತ್ತ ಮಂತ್ರಾರ್ಥ ನೋಡದಲೆ ಅಡಿಗಡಿಗೆ ಜಪ ಮಾಡಿ ದೈತ್ಯರಿಗೆ ಸೇರುವುದಯ್ಯ. ಒಡೆಯ ಪುರಂದರ ವಿಠಲನ ಸೇರಬೇಕಾದರೆ ಪಿಡಿಯೋ ಈ ಪರಿ ವಚನ ತತ್ವಗಳ. ಇದರ ಅರ್ಥ ಏನಪ್ಪ ಅಂತಂದರೆ, ಸರಿಯಾಗಿ ಮಾಡಿದ ಜಪ ಅದು ಭಗವಂತನಿಗೆ ಸಮರ್ಪಣೆ ಆಗುತ್ತಂತೆ. ಯಾವ ರೀತಿ ಮಾಡಬೇಕು ಜಪ ಅಂದರೆ, ಅದು ತೊಡೆಯ ಕೆಳಗೆ ಕೈ ಹಿಂದೆ ಮುಂದೆ ಚಾಚುತ್ತಾ ಓಡಾಡುತ್ತಾ ಮಾಡಿದರೆ, ಹಾಗೂ ಅಂಗನ್ಯಾಸ ಕರನ್ಯಾಸ ಮಾಡದೆ ಮಾಡಿದರೆ, ಮತ್ತು ಕುಲಗುರುಗಳನ್ನು ನೆನೆಯದಿದ್ದರೆ, ನಮ್ಮ ಮನೆ ದೇವರನ್ನು ನೆನೆಯದಿದ್ದರೆ, ಋಷಿಗಳನ್ನು ನೆನೆಯದಿದ್ದರೆ ಮಾಡುವ ಜಪವೆಲ್ಲವೂ ದೈತ್ಯರಿಗೆ ಸೇರುತ್ತಂತೆ. ಆ ಥರ ನಾವು ಜಪ ಮಾಡಬಾರ್ದು. ಹೆಂಗೆ ಮಾಡ್ಬೇಕಪ್ಪ ಜಪ ಅಂದರೆ, ಮದ್ದು ಶುದ್ಧವಾದ ಆಸನದಲ್ಲಿ ಕುಳಿತುಕೋಬೇಕು. ಶುದ್ಧವಾದ ಆಸನದಲ್ಲಿ ಕೂತ್ಕೊಂಡು ನಮ್ಮ ಮನೆ ದೇವರನ್ನ ಫಸ್ಟ್ ಪ್ರಾರ್ಥನೆ ಮಾಡ್ಕೋಬೇಕು. ತಂದೆ ತಾಯಿಗಳನ್ನು ಸ್ಮರಿಸ್ಕೋಬೇಕು, ಕುಲದೇವತೆಗಳನ್ನು ಸ್ಮರಿಸಬೇಕು. ಈ ಥರ ಮಾಡೋದ್ರಿಂದ ನಮಗೆ ಭಗವಂತ ಶೀಘ್ರ ಫಲ ಕೊಡ್ತಾನೆ. ಇನ್ನೊಂದು ಏನು ತಪ್ಪು ಮಾಡಬಾರ್ದಪ್ಪ ಅಂದರೆ, ನಾವು ಜಪಮಾಲೆಯನ್ನು ಇನ್ನೊಬ್ಬರಿಗೆ ಕಾಣಿಸ್ಬಾರ್ದಂಥದ್ದು. ಜಪ ಮಾಡೋ ಮುಂದೆ ಶಿಖಾಮಣಿ ಮತ್ತು ಜಪಮಾಲೆ ಕೆಳಗಡೆ ಬಿದ್ದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಇನ್ನೊಂದು ಏನಪ್ಪ ಅಂದರೆ, ಆ ಜಪ ಮಾಡುವಾಗ ನಾವು ಮನಸ್ಸನ್ನು ಏಕಾಗ್ರತೆ ಚಿತ್ತೆಯಿಂದ ಮಾಡಬೇಕಂತೆ. ಏಕಾಗ್ರತೆಯಿಂದ ಮಾಡಬೇಕಂತೆ ಭಗವಂತನ ಸ್ಮರಣೆ. ಇದು ಎಲ್ಲ ಕ್ರಮಬದ್ಧವಾಗಿ ಮಾಡಿದರೆ ಭಗವಂತ ನಮಗೆ ಶೀಘ್ರ ಫಲ ಕೊಡ್ತಾನೆ. ಹೆಂಗಪ್ಪ ಮಾಡೋದು ಜಪಮಾಲೆ ಮಾಡೋದು? ಈಗ ನಾನು ಹೆಂಗೆ ಮಾಡ್ತೀನಿ, ನಾನು ಯಾವ ರೀತಿ ಮಾಡ್ತೀನಿ ನಿಮ್ಗೆ ಅದು ತಿಳಿಸ್ತೀನಿ. ನೀವು ನಿಮ್ಮ ಮನೆ ದೇವ್ರ ಬಗ್ಗೆ ನೀವು ತಿಳ್ಕೊಂಡು ನೀವು ಮಾಡಿರಿ. ಮೊದಲನೇದಾಗಿ ನನ್ನ ತಂದೆ ತಾಯಿನ ನಾನು ಸ್ಮರಿಸ್ಕೊತ, ನಮ್ಮ ಕುಲ ದೇವತೆಯಾದ ವಾಸವಿ ನಗರೇಶ್ವರನ ಸ್ಮರಿಸ್ಕೊತ, ನಮ್ಮ ಮನೆ ದೇವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ನೆನೆಸ್ಕೊತ, ಕುಲ ಗುರುಗಳಾದ ಭಾಸ್ಕರಾಚಾರ್ಯರನ್ನು ನೆನೆಸ್ಕೊತ, ನಮ್ಮ ಋಷಿಗಳಾದ ಸಾಲಂಕಾಯನ ಋಷಿಗಳನ್ನು ಸ್ಮರಿಸ್ಕೊಂತ, ಭಕ್ತಿಯಿಂದ ನಾವು ಯಾವ ದೇವರ ಸ್ಮರಣೆ ಮಾಡ್ತೀವಿ, ಜಪ ಮಾಡ್ತೀವಿ, ಆ ದೇವರ ಜಪ ಮಾಡೋ ಮುಂದೆ ಆ ದೇವರ ಚರಿತ್ರೆ, ಆ ದೇವರ ಅರ್ಥಾನುಸಂಧಾನವಾಗಿ ನಮ್ಮಲ್ಲಿ ಬರಬೇಕಂತೆ. ಹೆಂಗಪ್ಪ ಅದು ದೇವರ ಅರ್ಥಾನುಸಂಧಾನ ಹೆಂಗೆ ಬರ್ಬೇಕು ನಮಗೆ? ಆ ರಾಯರ ಜಪ ಮಾಡ್ತೀವಂತೆ ಉದಾಹರಣೆ ಹೇಳ್ತೀವಿ. ಆ ರಾಯರ ಜಪ ಮಾಡೋ ಮುಂದೆ ನಾವು ಜಪ ಮಾಡ್ಕೊತ ಅಡ್ಡಾಡ್ಕೊಂತ ಮಾಡಿದ್ರೆ ಬಹಳ ತಪ್ಪು. ಅದು ನನಗೆ ಇಷ್ಟು ದಿನ ನನ್ನ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ದಪ್ಪ ಇದ್ದೀನಿ ಅಂತ. ನಂದು ಏನಿಲ್ಲ ಅಂದರೆ ಒಂದು 3/4 ತಾಸನ ನನಗೆ ಜಪ ಮಾಡಬೇಕಾಗ್ತದೆ. ಕೂತ್ಕೊಂಡು ಮಾಡಿದರೆ ಕಾಲು ನೋವು, ಎಷ್ಟೊತ್ತು ಮಾಡಿದ್ರೆ ಸುಮ್ಮನೆ ಇದಾಗುತ್ತಲ್ಲ, ಅಡ್ಡಾಡ್ಕೊಂತ ಮಾಡಿದ್ರೆ ವಾಕಿಂಗ್ ಆದಂಗೆ ಆಗುತ್ತಲ್ಲ ಅಂತೇಳಿ ಏನು ಮಾಡ್ತಾಯಿದ್ದೆ, ನಾನು ಅಡ್ಡಾಡ್ಕೊಂತ ಮಾಡ್ತಾಯಿದ್ದೆ. ಅದು ಅಡ್ಡಾಡ್ಕೊಂತ ಮಾಡಿದ್ರೆ ಇನ್ನೊಬ್ರಿಗೂ ಕಾಣಿಸ್ತಿತ್ತು ಆ ಜಪ. ಯಾರೂ ವಾಂಟೆಡ್ಲಿ ತೋರಿಸ್ಬೇಕಂತ ತೋರಿಸ್ತಿದ್ದಿಲ್ಲ ಅದು ಜಪಮಾಲೆ. ಹಿಂಗೆ ಅಡ್ಡಾಡ್ಬೇಕಾದ್ರೆ ಕಾಮನ್ನಾಗಿ ನೋಡ್ತಾರೆ. ಅದು ಮಾಡಿದ ನಾನು ತಪ್ಪು, ನೀವು ಯಾರೂ ಮಾಡಬಾರ್ದಂತಗೋಸ್ಕರ ನಾನು ಮೊನ್ನೆ ರೀಸೆಂಟಾಗಿ ನಾನು ದಾಸ ಸಾಹಿತ್ಯ ಓದೋದಲ್ಲೇ 3ನೇ ವರ್ಷ ದಾಸನಿಧಿಯಲ್ಲಿ ಈ ವಿಷಯ ಬಂತು, ಜಪ ಮಾಡೋ ಕ್ರಮ ಬಗ್ಗೆ ಹೇಗೆ ಅನ್ನೋದು. ನಾನು ಮಾಡಿದ ತಪ್ಪು ನೀವು ಯಾರೂ ಮಾಡಬೇಡ್ರಿ. ಯಾಕಂದರೆ ಅದು ಆ ಥರ ಮಾಡಿದರೆ ದೈತ್ಯರಿಗೆ ಸೇರುತ್ತಂತೆ. ತಿಳಿದೇ ಇರೋದು ಮಾಡಿದ ತಪ್ಪು ಭಗವಂತ ಕ್ಷಮೆ ಇರ್ತಾನೆ. ಆದರೆ ತಿಳಿದು ಮಾಡಿದ ತಪ್ಪು ಅದಕ್ಕೆ ಕ್ಷಮೆ ಇರಲ್ಲಂತೆ. ಹಾಗಾಗಿ ತಾವು ಕೂಡ ತಿಳಿದು ಮಾಡಿದರೆ ಆ ಭಗವಂತನಲ್ಲಿ ಪ್ರೀತಿ ಪಾತ್ರರಾಗ್ತೀರಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೆಂಗಪ್ಪ ಜಪ ಮಾಡೋದು ಅಂದರೆ, ಈ ಜಪ ಮಾಡಬೇಕಾದ್ರೆ ಫಸ್ಟ್ ಈ ಜಪ ಮಾಡೋ ಒಂದು ಕ್ರಮಗಳು ಕೂಡ ಒಂದು ಫಸ್ಟ್ ಹೇಳ್ಬಿಡ್ತೀನಿ. ಈ ಜಪಮಾಲೆ ಇಟ್ಕೋಬೇಕಾದ್ರೆ ಏನು ಮಾಡಬೇಕು, ನಾವು ಎಲ್ಲ ಗೊತ್ತಿಲ್ಲದೆ ನಾನು ಫಸ್ಟ್ ಏನು ಮಾಡ್ತಿದ್ದೆ, ಈ ಥರ ಮಾಡ್ತಿದ್ದೆ. ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ವಾಸವಾಂಬಾಯ ನಮಃ, ಶ್ರೀ ರಾಮಾಯ ನಮಃ, ಶ್ರೀಕೃಷ್ಣ, ಈ ಥರ ಮಾಡ್ತಿದ್ದೆ. ಇವು ಎಲ್ಲ ಬೆರಳುಗಳು ಸ್ಪರ್ಶ ಆಗಬಾರ್ದಂತೆ. ಯಾವ ಸ್ಪರ್ಶ ಆಗಬಾರ್ದಂದರೆ, ತೋರು ಬೆರಳು ಮತ್ತು ಕಿರುಬೆರಳು ಇವೆರಡು ಈ ಜಪಮಾಲೆಗೆ ಸ್ಪರ್ಶ ಆಗಬಾರ್ದಂತೆ. ಈ ಸ್ಪರ್ಶ ಆದರೆ ಬಹಳ ತಪ್ಪು. ಆಮೇಲೆ
ಈ ಜಪಮಾಲೆ ಮಾಡೋ ಮುಂದೆ ನಾವೇನು ಮಾಡ್ತೀವಿ, ಇಲ್ಲಿಂದ ಕೌಂಟ್ ಮಾಡ್ಕೊತ ಹೋಗ್ತೀವಲ್ಲ, ಕೌಂಟ್ ಮಾಡಿದ ಮೇಲೆ ಈಗ 108 ಅಂದರೆ ಓಕೆ, ಇಲ್ಲಿಗೆ ಬರುತ್ತಾ. ನಾವು ಇದಕ್ಕಿಂತ ಜಾಸ್ತಿನೇ ಮಾಡಬೇಕು, ಈಗ 200 300 ಮಾಡ್ಬೇಕಂದ್ರೆ ಏನು ಮಾಡ್ತೀವಿ, ಇಲ್ಲಿಂದ ಕ್ರಮಬದ್ಧವಾಗಿ ಮಾಡಿ ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ ಬಂದ ತಕ್ಷಣ ಏನು ಮಾಡ್ತೀವಿ, ಮತ್ತೆ ಮುಂದೆ ಹೋಗ್ಬೇಕಂದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಆ ಥರ ಮಾಡಬಾರ್ದಂತೆ. ಇಲ್ಲಿಗೆ ಬಂದ ತಕ್ಷಣ ಮತ್ತೆ ಇದನ್ನು ಟರ್ನ್ ಮಾಡಬೇಕು. ಈ ಶಿಖಾಮಣಿ ಅಂತಾರೆ ಇದಕ್ಕೆ. 108 ಇದಾದಮೇಲೆ ಮೇಲೆದೊಂದು ಬಂದಿರುತ್ತಲ್ಲ, ಅದು ಇದಕ್ಕೆ ಶಿಖಾಮಣಿ ಅಂತ ಹೇಳ್ತಾರೆ. ಈ ಶಿಖಾಮಣಿ ದಾಟಬಾರ್ದಂತೆ. ದಾಟಿದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಂತೆ. ಪ್ರಾಯಶ್ಚಿತ್ತ ಮಾಡ್ಕೊಂಡು ಆಚಮನ ಮಾಡ್ಬೇಕಂತೆ. ಇಷ್ಟು ವಿಷಯ ನಮಗೆ ಗೊತ್ತೇ ಇದ್ದಿಲ್ಲ. ಈ ದಾಸ ಸಾಹಿತ್ಯ ಓದಿದ ಮೇಲೆ ನನಗೆ ಇದ್ರ ಬಗ್ಗೆ ಗೊತ್ತಾಯಿತು. ಈ ಥರ ಮಾಡಬಾರ್ದು. ಇದು ಕೆಳಗಡೆ ಬಿದ್ದರು, ಫಾರ್ ಎಕ್ಸಾಂಪಲ್ ಬಿದ್ದರು ಮೊದಲು ಮಾಡಿ ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕಂತ. ಅಷ್ಟು ವಿಧಾನ ಇದೆ, ಕ್ರಮಬದ್ಧವಾಗಿ ಮಾಡಬೇಕು. ನಾವು ತಿಳಿದೇ ಇರೋದು ಮಾಡ್ತಿರ್ತೀವಲ್ಲ, ಆ ಥರ ತಪ್ಪು ಮಾಡೋದು ಬೇಡ. ಈಗ ಎಲ್ಲಿಗೆ ಬಂದಿವಂದ್ರೆ ನಾವು ಭಗವಂತನ ಸ್ಮರಣೆ ಹೆಂಗೆ ಮಾಡಬೇಕು, ಜಪ ಮಾಡಬೇಕಂದ್ರೆ ಈ ಥರ ಹಿಡ್ಕೊಂಡು ಅಡ್ಡಾಡ್ಕೊಂತ ಮಾಡ್ತಾಯಿದ್ವಿ. ಏನಾಗ್ಬಿಡುತ್ತೆ, ನಮಗೆ ಮನಸ್ಸಲ್ಲೇನೋ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ತಾನೆ ಇರ್ತೀವಿ. ಜಪಮಾಲೆ ಕೈಯಲ್ಲಿ ಇರ್ತಾನೆ ಇರ್ತೈತೆ, ಕೌಂಟ್ ಆಗ್ತಾನೆ ಇರ್ತೈತೆ. ಆದರೆ ಮನಸ್ಸು ಮಾತ್ರ ಎಲ್ಲೋ ಹೋಗ್ತಾ ಇರ್ತೈತೆ. ಅವರಂದ್ರು ಇವರಂದ್ರು ಏನೋ ನಮ್ಮ ಮನಸ್ಸಲ್ಲಿ ಏನೋ ಭಾವನೆಗಳು ಬರ್ತಾನೆ ಇರ್ತವೆ. ಆ ಥರ ಬರಬಾರ್ದಪ್ಪ. ಭಗವಂತನಲ್ಲಿ ಕಾನ್ಸಂಟ್ರೇಷನ್ ಹೆಂಗೆ ಬರಬೇಕಪ್ಪ ಅಂತಂದರೆ, ಈಗ ಉದಾಹರಣೆ ನಾವು ರಾಘವೇಂದ್ರ ಸ್ವಾಮಿಗಳು ಜಪ ಮಾಡ್ತಾಯಿದ್ದೀವಿ ಅಂದಮೇಲೆ ಆ ರಾಯರದೆಲ್ಲ ನಮ್ಮ ಕಣ್ಮುಂದೆ ಬರಬೇಕು. ಆ ರಾಯರು ಹೆಂಗಪ್ಪ ಅಂತಂದರೆ, ನಾವು ಜಪ ಮಾಡೋ ಮುಂದೆ ಅದೇನು ಮಾಡ್ತೀವಿ, ಕೌಂಟ್ ಮಾಡ್ಕೊಂತ ನಮ್ಮ ಮನಸ್ಸಿನಲ್ಲಿ ರಾಘವೇಂದ್ರಾಯ ನಮಃ ಅಂತ ಹೇಳ್ತಾನೆ ಇರ್ತೀವಲ್ಲ. ಆ ರಾಘವೇಂದ್ರ ಸ್ವಾಮಿಗಳು ಹೆಂಗೆ ಬರ್ತಾರಪ್ಪ, ಹೆಂಗೆ ಅವರು ಜನಿಸಿದ್ರು, ಹೆಂಗಿದ್ರು, ಎಲ್ಲಿ ಕಾಣ್ಬೋದು ಅವ್ರನ್ನ ನಾವು ಅನ್ಕಂಡು ಹೆಂಗಪ್ಪ ಅಂತಂದರೆ, ರಾಯರು ನೋಡ್ಬೇಕಂದ್ರೆ ನಾವೇನು ಮಾಡೋಕ್ಕೆ, ಸೀದಾ ಮಂತ್ರಾಲಯಕ್ಕೆ ಹೋಗ್ತೀವಿ. ಅದು ಮಾನಸಿಕವಾಗಿ ನಾವು ಮಂತ್ರಾಲಯಕ್ಕೆ ಹೋದ್ವಿ. ಈಗ ನೀವೆಲ್ಲರೂ ಹಾಗೆ ಅನ್ಕೊಳ್ರಿ. ರಾಯ ಹತ್ರ ಹೋದ್ವಿ ನಾವು, ಅಲ್ಲಿ ಮಾಂಚಾಲಮ್ಮನ ದರ್ಶನ ಮಾಡಿದ್ವಿ. ಮಾಂಚಾಲಮ್ಮನ ದರ್ಶನ ಮಾಡಿದ ಮೇಲೆ, ಈಗ ಹೆಂಗೆ ತಿರುಪತಿಗೆ ಹೋದ್ಮೇಲೆ ಫಸ್ಟ್ ನಾವು ವರಹಸ್ವಾಮಿ ದರ್ಶನ ಮಾಡಿದ ಮೇಲೆ ತಿಮ್ಮಪ್ಪಂದು ಹೆಂಗೆ ಮಾಡ್ತೀವಿ, ಅದ್ರಂಗೆ ಮಂತ್ರಾಲಯಕ್ಕೆ ಹೋದರೆ ಫಸ್ಟು ಮಾಂಚಾಲಮ್ಮನ ದರ್ಶನ ಮಾಡಿನೇ ನಾವು ರಾಯರ ದರ್ಶನ ಮಾಡಬೇಕು. ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಈಗ ಏನು ಮಾಡ್ತೀವಿ, ಮಾಂಚಾಲಮ್ಮನ ದರ್ಶನ ಆದ ತಕ್ಷಣ ನಾವು ಸೀದಾ ರಾಯರ ಹತ್ರ ಬಂದ್ವಿ. ಆ ರಾಯರು ನೋಡಿದ ತಕ್ಷಣವೇ ಎಷ್ಟು ಖುಷಿ ಅಂದರೆ, ಅದ್ರ ಖುಷಿ ಹೇಳಬಾರ್ದು, ಅಷ್ಟು ಸಂತೋಷ ಆಗುತ್ತೆ. ಆ ಖುಷಿಯಲ್ಲಿ ನಾವು ಅದೇ ಮಾನಸಿಕವಾಗಿ ನಾವೀಗ ಅಲ್ಲದೀವಪ್ಪ, ರಾಯರ ಹತ್ರ ಅದೀವಿ ಅಂತ ನಾವು ಅನುಸಂಧಾನ ಮಾಡ್ಕೊತ ಹೋಗ್ಬೇಕಂತೆ. ಹೆಂಗಪ್ಪ ಅದು, ಇನ್ನೂ ನಾವು ಈ ಕಡೆ ಹೇಳ್ತಾನೆ ಇರ್ತೀವಿ, ಮರ್ತೆ ಅಲ್ಲಿ ಎಲ್ಲ ಕಡೆ ಚಿತ್ತ ನಮ್ಮ ಎಲ್ಲಿ ಹೋಗಬಾರ್ದು. ಹಂಗೆ ರಾಯರದು ಎಲ್ಲ ನಾವು ಚರಿತ್ರೆ ಹೆಂಗೆ ಬಂದ ಹೆಂಗಿಲ್ಲ ಅಂತ ಹೇಳ್ಕೋಬೇಕಂತಂದರೆ, ಆ ರಾಯರ ಬೃಂದಾವನ ನೋಡಿದ ತಕ್ಷಣ ತುಂಬ ಸಂತೋಷ ಆಗ್ಬಿಡುತ್ತೆ ಮನಸ್ಸಿಗೆ. ಆ ರಾಯರು ಕಂಡ್ರೆ ನಮಗೆ. ಆಮೇಲೆ ಆ ರಾಯರು ಹೆಂಗೆ ಕಾಣ್ತಾರೆ, ಎಲ್ಲಿರ್ತಾರೆ ರಾಯರ ಅಲ್ಲಿ ಬೃಂದಾವನದಲ್ಲಿ ಅಂದರೆ, ಅದು 713 ಸಾಲಿಗ್ರಾಮಗಳ ಒಡಗೂಡಿದಂಥ ಆ ಬೃಂದಾವನದಲ್ಲಿ ಸೀತಾರಾಮಚಂದ್ರರು ಇರುವಂಥ ಅದು ಬೃಂದಾವನ. ಆ ಬೃಂದಾವನ ಕೆಳಗಡೆ ದೊಡ್ಡ ಗುಹೆ ಇದೆ ಅಂತೆ. ಆ ಗುಹೆಯಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಶ್ರೀರಾಮಚಂದ್ರನನ್ನು ಭಕ್ತಿಯಿಂದ ಧ್ಯಾನಾಸಕ್ತರಾಗಿರ್ತಾರಂತೆ. ಅಷ್ಟು ಆ ಗುರುಗಳು ಆ ರಾಯರ ಶ್ರೀರಾಮಚಂದ್ರನಲ್ಲಿ ಎಷ್ಟು ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದಾರಲ್ಲ, ಅಂಥ ಗುರುಗಳನ್ನು ನಾವು ಸ್ಮರಣೆ ಮಾಡ್ತೀವಪ್ಪ. ಆ ಹರಿವಾಯಿ ಗುರುಗಳು ನಮಗೆ ಅನುಗ್ರಹ ಆಗಲಿ ಅಂಥೇಳಿ ನಾವು ಆ ಥರ ಚಿಂತನೆ ಮಾಡ್ಕೊತ ನಾವು ಮಾಡಿದರೆ ಶೀಘ್ರ ಫಲ ಕೊಡ್ತಾನೆ. ಅದು ಉದಾಹರಣೆ ನನ್ನದೇ. ಇಷ್ಟು ದಿನ ನಾನು ಎಷ್ಟೋ ತಪ್ಪುಗಳನ್ನು ಮಾಡ್ಕೊತ ಹೇಳಿದ್ನಲ್ಲ, ಅಡ್ಡಾಡ್ಕೊತ ಹಿಂಗೆಲ್ಲ ಮಾಡಿದ್ದೆ. ಅದು ವಾಂಟೆಡ್ಲಿ ಇಲ್ಲ, ನನಗೆ ತಿಳಿದಂಗೆ ನಾನು ಮಾಡಿದ್ದೆ. ಕ್ರಮಬದ್ಧವಾಗಿ ಮಾಡಿದ ಮೇಲೆ ಎಷ್ಟು ಜಲ್ದಿ ಅನುಗ್ರಹ ಮಾಡಿದ್ನಂದರೆ ಭಗವಂತ. ಅಚಾನಕ್ ನಮ್ಮ ನಾದಿನಿ ಬಂದಿದ್ರು ಊರಿಂದ ಅತ್ಗೆ. ಅವರು ಏಕಾಏಕ್ದಮ್ ಕನಸಿಲ್ಲ ಮನಸ್ಸಿಲ್ಲ ಮಂತ್ರಾಲಯಕ್ಕೆ ಹೋಗಿ ಬರೋಣ ಬಾ ಅಂತೇಳಿ ಕರ್ಕೊಂಡು ಹೋದರು. ಅದು ಜಪ ಮಾಡಿದ ಒಂದು ವಾರದೊಳಗಡೆನೇ ನೋಡಿ, ಕ್ರಮಬದ್ಧವಾಗಿ ಮಾಡಿದ ಜಪ ಆಯರಿಗೆ ಕೇಳಿಸ್ತೇನೋ ಗೊತ್ತಿಲ್ಲ, ಏಕ್ದಮ್ ಕರ್ಕೊಂಡು ಹೋದ. ನನಗೆ ಇಷ್ಟು ಸಂತೋಷ ಆಯಿತು. ನಾವು ಹೋಗ್ತೀವಿ, ಮಂತ್ರಾಲಯಕ್ಕೆ ಹೋಗಲ್ಲ ಅಂತಲ್ಲ, ಯಾವಾಗ ಬೇಕಾದರೂ ಹೋಗ್ಬೋದು. ನಾವು ಸ್ಮರಣೆ ಮಾಡಿದ ಮೇಲೆ, ಅವ್ರ ಚಿಂತನೆ ಮಾಡಿದ ತಕ್ಷಣ ಕರ್ಕೊಂಡ್ರೆ ಅದ್ರ ಖುಷಿ ಅನುಭವಿಸ್ತವ್ರಿಗೆ ಗೊತ್ತದು. ಭಾಳ ಸಂತೋಷ ಆಯಿತು. ಇನ್ನೊಂದು ಅನುಭವ ಏನಪ್ಪ ಅಂದರೆ, ಇದೇ ಥರ ನಾನು ರಾಯರ್ದು ಮಾಡಿದಂಗೆ ವಾಸವಿ ಜಪ ಕೂಡ ಮಾಡ್ತೀನಿ. ನಮ್ಮ ಕುಲದೇವತೆ, ನಾವು ಆರ್ಯವೈಶ್ಯ ಕುಲದವರು, ನಮ್ಮ ವಾಸವಿ ಮಾತದು ಕೂಡ ನಾನು ಮಾಡ್ತೀನಿ. ಅದನ್ನು ಕೂಡ ಕ್ರಮಬದ್ಧವಾಗಿ ಮಾಡಿದೆ ನಾನು. ಹಿಂಗೆ ಅದೆಲ್ಲ ಆಯಿತಾ, ರಾಯರದಷ್ಟು ಇಷ್ಟ ಆಯಿತು. ವಾಸವಿದು ಕೂಡ ಹೆಂಗಪ್ಪ ಅಂತಂದರೆ, ಕುಸುಮಾಂಬೆ, ಕುಸುಮಶ್ರೇಷ್ಠಿ, ಅವರಿಗೆ ಮಕ್ಕಳಾಗಿರಲ್ಲ, ಅವರು ಕುಲಗುರುಗಳಾದ ಭಾಸ್ಕರಾಚಾರ್ಯರಿಂದ ಅನುಗ್ರಹ ಪಡ್ಕೊಂಡು ಒಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಂತ ಹೇಳ್ತಾರೆ. ಮಾಡಿದ ತಕ್ಷಣ ವಾಸವಾಂಬೆ ಮತ್ತು ವಿರೂಪಾಕ್ಷ ಸ್ವಾಮಿ ಜನಿಸ್ತಾರೆ.
ಈ ಥರ ಎಲ್ಲ ಕಲ್ಪನೆ ಮಾಡ್ಕೋಬೇಕು ನಾವು. ಭಗವಂತ ಮಾನಸಿಕವಾಗಿ ಅಮ್ಮನ ಚರಿತ್ರೆ ಎಲ್ಲ ನಮ್ಮ ಕಣ್ಮುಂದೆ ಬರಬೇಕು. ಆಮೇಲೆ ಅವರು ಹುಣ್ಣಿಮೆ ಚಂದ್ರನಂತೆ ಬೆಳೀತಾ ಇರ್ತಾರೆ ಇಬ್ಬರು ಮಕ್ಕಳು. ಅವನ್ನೆಲ್ಲ ನಾವು ಮಾಡ್ದಂಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿ ಹೋಗಲ್ಲ. ವಾಸವಾಂಬಾಯಿ ಮನಸ್ಸಿನಾಗ ಇರ್ತೈತಿ, ಅವರೆಲ್ಲ ನಮಗೆ ಕಾಣಿಸ್ತಾನೆ ಇರ್ತಾರೆ. ಅದು ಕೂಡ ಇನ್ನೊಂದು ಅನುಭವ ಏನಂದರೆ, ಈ ಥರ ವಾಸವಿ ಜಪ ಕೂಡ ಇದೇ ನಿಷ್ಠೆಯಿಂದ ಮಾಡಿದ ಮೇಲೆ ಸತ್ಯವಾಗ್ಲೂ ಹೇಳ್ತೀನಿ, ನಮ್ಮ ಮನೆಯವ್ರಿಗೆ ಪೆನ್ಗುಂಡಕ್ಕೆ ಹೋಗ್ತೀನಂತ ನಾನು ಹೇಳಿಲ್ಲ. ಅವ್ರ ಮನಸ್ಸಿನಲ್ಲಿ ವಾಸವಾಂಬೆ ಒಕ್ಕಂಡ್ಲೇನೋ ಗೊತ್ತಿಲ್ಲ, ಪೆನ್ಗುಂಡಿಗೆ ಬುಕ್ ಮಾಡಿ ಬಂದಾರೆ. ಈ ವಾರದಲ್ಲೇ ನಾನು ವಾಸವಾಂಬೆಗೆ ಹೋಗ್ತೀನಿ. ಅಲ್ಲಿ ರಾಯರು ಕೂಡ ಒಂದು ವಾರದಲ್ಲೇ ಕರೆಸ್ಕೊಂಡ್ರು. ಇನ್ನೂ ಒಂದು 15 ದಿನ ಆಗಿಲ್ಲ, ಈಗ ಮತ್ತೆ ಪೆನ್ಗುಂಡಿಗೆ ಹೋಗ್ತಾ ಇದ್ದೀವಿ. ಅದ್ರ ಖುಷಿ ನೀವು ಅನುಭವಿಸ್ರಿ. ಇನ್ನೊಂದು, ಎಷ್ಟು ನಾವು ಪುರುಷರಿಗೆ ಕಡ್ಡಾಯವಾಗಿ ಅವ್ರಿಗೆ ಗಾಯತ್ರಿ ಮಂತ್ರ ಎಲ್ಲ ಹೇಳ್ತಾರೆ. ನಾವು ಸ್ತ್ರೀಯರು ಮಾತ್ರ ರಾಮನಾಮತ್ರಯಗಳು ಮತ್ತು ಕೃಷ್ಣನ ಜಪ ಮಾತ್ರ ಕಡ್ಡಾಯವಾಗಿ ಹೇಳೋದು ಭಾಳ ಒಳ್ಳೆಯದು. ಎಲ್ಲರೂ ಜಪ ಮಾಡಿರಿ, ಎಲ್ಲರೂ ಖುಷಿಯಿಂದಿರ್ರಿ. ನನಗಾದ ಅನುಭವ ತಮಗೂ ಆಗಲಿ, ಎಲ್ರಿಗೂ ಆ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣ ಮಧ್ವೇಶಾರ್ಪಣ ಮಧ್ವೇಶಾರ್ಪಣಮಸ್ತು.